ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟೋ ವರ್ಷ ಆದ್ಮೇಲೆ ಕಣ್ಣಿಗೆ ಕಾಣಿಸ್ಕೊಂಡಿದ್ದೀರಲ್ಲ ದೇವರು, ನನ್ನ ಮೊಮ್ಮಕ್ಕಳನ್ನ ಕರಿತೀನಿ ರೀ. ನಾಗ, ಸೋಮ ಬರ್ರೋ, ನಿಮ್ಮ ತಾತ ಬಂದಿರ ಬರ್ರೋ. ಬೇಡ ಅಂತ ಹೇಳಿ. ಬ್ಯಾಡ ಜಯ್ಯ, ಬ್ಯಾಡ. ಯಾಕೆ ಅವರು ನಿಮ್ಮ ವಂಶದ ಕುಡಿನ ಬೇಡ ಅಂತ ಇದ್ದೀರಾ? ಒಳ್ಳೆ ಜೋಡಿ ಹುಲಿ ಮರಿಗಳಿದ್ದಂಗವ್ರೆ ದೇವ್ರು. ಅವರು ರಾಣಿ ಕಣ್ಣಿಗೆ ಬಿದ್ಬಿಟ್ಟವ್ರೆ ದೇವ್ರು. ಸೋಮನ್ ಹಾಕೊಂಡು ರುಬ್ತಾ ಇದ್ದಾಳೆ ದೇವ್ರು. ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ದೇವ್ರು. ಅದಕ್ಕೆ ಕರಿತೀನಿ, ಅವ್ರಿಗೂ ಆಶೀರ್ವಾದ ಮಾಡ್ಬಿಡಿ ದೇವ್ರು. ಜಯ್ಯ, ನೀನು ಇಲ್ಲೇ ತಪ್ಪು ತಿಳ್ಕೊಂಡಿರೋದು. ನಮ್ಮ ಮನೇನ ಉಳಿಸಕ್ಕೆ ಬಂದಿರೋ ದೇವತೆ ನಮ್ಮ ರಾಣಿ. ಏನು ರಾಣಿ ನಮ್ಮ ಮನೆ ಉಳ್ಸಕ್ ಬಂದವಳ? ಹ್ಞೂ ಜಯ್ಯ, ನಿಮ್ಮ ಮೊಮ್ಮಕ್ಕಳವರಲ್ಲ ಸೋಮ ನಾಗ, ಅವರಿಬ್ಬರೂ ಮಾಡಬಾರ್ದು ಪಾಪ ಮಾಡಿ ಎಲ್ಲ ನಿನ್ನ ಮ್ಯಾಕ್ ಹಾಕ್ತಾರೆ. ಆ ಪಾಪಗಳನ್ನೆಲ್ಲ ನೀನು ಹೊತ್ಕೊಂಡು ನೀನು ನರಕಕ್ಕೆ ಹೋದ್ರೆ ಸ್ವರ್ಗದಲ್ಲಿ ನಾನು ಒಂಟಿಯಾಗಕ್ಕಿಲ್ವಾ? ಬಿಡ್ತು ಅನ್ನೋದು ಯಾವುದು? ನಾನು ಸೊತ್ತು ಸ್ವರ್ಗಕ್ಕೆ ಬರಬೇಕು, ನಿಮ್ಮ ಜೊತೆಗಿರ್ಬೇಕು. ಅದಕ್ಕೆ ಏನು ಮಾಡಬೇಕು ಹೇಳಿದೆ ಅವರು? ರಾಣಿ ಮನು ಅಮ್ಮನೂ ಚೆನ್ನಾಗಿ ನೋಡ್ಕೊಬೇಕು. ಏನು ಅಮ್ಮನ? ಅಯ್ಯೋ ದೊರೆ, ಯಾಕೆ ಹಿಂಗೆ ಹೇಳಕ್ ಹೋದ್ರಿ? ಅಮ್ಮ ಅಂದರೆ ಮನುಗೆ ಅಮ್ಮ ಜಯ್ಯ. ಅಷ್ಟು ಗೊತ್ತಾಗಕ್ಕಿಲ್ವ ನಿಂಗೆ? ನೀನೇನು ಪೆದ್ದಿನ? ತಪ್ಪಾಯ್ತು ದೇವರು. ಇನ್ಮೇಕೆ ಅವನು ಚಂದ ನೋಡ್ಕೋತೀನಿ. ನೆನ್ಪಲ್ಲಿಟ್ಕೋ ಜಯ, ನನ್ನ ರಕ್ತ ಅಂತ ನಾಗ ಸೋಮನ್ ಜೊತೆಗೆ ನೀನು ನಿಂತ್ಕೊಂಡ್ರೆ ನಿನ್ನ ರಕ್ತನೇ ಕುಡಿದು ಬಿಡ್ತಾರೆ. ರಕ್ತ ಹೋದ್ಮೇಲೆ ನಾವೆಲ್ಲ ಒಂಟಿಯಾಗಿ ಮಣ್ಣಾಗಬೇಕು. ನಾನು ನೋಡು, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಸತ್ತು ಸ್ವರ್ಗದಾಗಿಲ್ವಾ? ಇರೋ ಅಷ್ಟು ದಿನಾನೂ ಒಳ್ಳೆ ಕೆಲಸ ಮಾಡ್ಕೊಂಡಿರಬೇಕು. ಜಪ್ತಿ ಮಡ್ಕ್ಯ ಆಗಕ್ಕಿಲ್ಲ ಅಂದರೆ ಹೇಳು, ನಾನು ಈಗಲೇ ಹೊಂಟು ಬಿಡ್ತೀನಿ. ಇಲ್ಲ ದೇವರು, ನಿಮ್ಮ ಮಾತು ಕೇಳ್ತೀನಿ. ಒಂದೇ ಒಂದು ಕಿತ ನಿಮ್ಮ ಕೈ ಮುಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ದೇವರು. ಹೊರಟೋಗ್ಬಿಟ್ರ? ಇದೇನು ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಆದರೆ ಈ ವಯಸ್ಸನ್ನ ಬಂದು ನಂಗೆ ದರ್ಶನ ಕೊಟ್ಬಿಟ್ರಲ್ಲ, ಅಷ್ಟೇ ಸಾಕು. ಅಜ್ಜ, ನಿಮ್ಮ ಹೆಸರನ್ನ ಉಪಯೋಗಿಸ್ಕೊಂಡು ನಾವು ಈ ಕೆಲಸ ಮಾಡಿಬಿಟ್ಟು, ನಾವು ಏನೇ ಕೆಲಸ ಮಾಡಿದ್ರೂ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರ್ತದೆ. ನಿಮಗೆ ಬೇಜಾರಾಗಿದ್ದಿದ್ರೆ ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಅಜ್ಜಿ, ನಿನಗೆ BP ಜಾಸ್ತಿ ಐತೆ. ಊಟದಾಗ ಉಪ್ಪನ್ನ ಕಮ್ಮಿ ತಿನ್ನು. ಏಯ್, ನನಗೆ ಇಲ್ಲದ ಕಾಯಿಲೆ ಎಲ್ಲ ಹೇಳ್ಬೇಡ. BP ಅಂತೆ, ಅದೇನೇ ರೋಗ ಬಂದು ತಿಂತಾ ಇರ್ತೀನಿ. ಅಜ್ಜಿ, ಹಾಗೆ ಹೋಗ್ಬಿಟ್ರೆ ಪರವಾಗಿಲ್ಲ, ಆದ್ರೆ ಮಾತ್ರೆ ಇಂಜೆಕ್ಷನ್ನು ಆಸ್ಪತ್ರೆ ಅಂತ ಹೋಗ್ಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ. ನನ್ನ ಮಾತನ್ನು ಕೇಳಕ್ಕಿಲ್ಲ. ನಮ್ಮ ಕಾಲದಾಗೆಲ್ಲ 100 ವರ್ಷ ಆದ್ಮೇಲೆನೆ BP ಅಂತೆ. BP ಈಗೇನಿಲ್ಲ, 35-40 ವರ್ಷ ಆದ್ರೂ ಸಾಕು ಕೊರೋ ಅಂತ ಕೊರಗ್ತೀರ. ಅಜ್ಜಿ, ಡಾಕ್ಟ್ರು ನಿಮ್ಮ ಒಳ್ಳೇದಕ್ಕೆ ಅಲ್ವೇ ಹೇಳೋದು? ನಿಮಗೆ ಅಂತ ಬೇರೆ ತಿಂಡಿ ಮಾಡಿಕ್ತೀವಿ. ನಮ್ಮ ಮನೇನ ಉಳಿಸಕ್ಕೆ ಬಂದಿರೋ
ಏವತ್ತೆ ನಮ್ರ ಅದಕ್ಕೆ ಬಸಿ ಉಪ್ಪು ಕಮ್ಮಿ ಆಟೆಯ ತಿಂತೀರಾ? ಸರಿ, ಅದೇನು ಮಾಡಿದೀಯ ಕೊಡವ, ತಿಂತೀನಿ. ಓ ಅಜ್ಜಿನೂ ಕ್ಯಾಚ್ ಹಾಕೊಂಡವಳೆ ಅನ್ಸುತ್ತೆ. ದೊರೆ ಅತ್ತೆ, ಏ ಮನು ಮನು, ಅಲ್ಲೇ ಕೂತ್ಕೋತದ್ಯಾ? ಇಲ್ಲೇ ಅವರೆಲ್ಲ ನಮ್ಮ ಸಮ ಕೂತ್ಕೊಂಡು ತಿನ್ಬಾರ್ದು, ಸುಮ್ಮನೆ ಇರ್ರಿ. ಪರವಾಗಿಲ್ಲ ಅಣ್ಣ, ಇಲ್ಲೇ ಕುತ್ಕೋತೀವಿ. ಹಾಂ, ನೀವು ಎಷ್ಟು ಬೇಕಷ್ಟು ಹಾಕ್ಸ್ಕೊಂತೀನಿ. ನನ್ನ ತಟ್ಟಿಗೆ ಹೆಗಣ ಬಿದ್ರು ನನ್ನ ಮಗನೂ ಕೇಳಲ್ಲ, ಎಲ್ಲವೂ ಮನೋ ಸಾಯ್ತಾರೆ. ಸುಮ್ತೆ ಏನಕ್ಕೆ ನೀವು ಅಲ್ಲಿ ಯಾಕೆ ಕೂತ್ಕೋತೀರಾ? ಇಲ್ಲೇ ಬನ್ನಿ, ನಮ್ಮ ಜೊತೆಲೇ ಕೂತ್ಕೊಂಡು ಊಟ ಮಾಡಿ. ಅಜ್ಜಿ, ಯಾರು ಮಾತಾಡೋಂಗಿಲ್ಲ. ಇನ್ಮೇಲೆ ಅವ್ರು ನಮ್ಮ ಸಂಖ್ಯೆ ನಮ್ಮ ಜೊತೆನಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ. ನಾನು ಹೇಳಿದ್ಮೇಲೆ ಮುಗೀತು. ದೊರೆ ಅಜ್ಜಿನೇ ಹೇಳ್ತವ್ರಲ್ಲ, ಕೂತ್ಕೊಂಡು ಊಟ ಮಾಡಿ. ಅತ್ತೆ ಬನ್ನಿ ಕೂತ್ಕೊಳ್ಳಿ. ಊಟ ಮಾಡಿ. ನನ್ನ ಸೊಸೆ ನನ್ನ ಮಗನಿಗೆ ದೊರೆ ಸ್ಥಾನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಲು, ಕೊಡಿಸ್ತಾ ಇದ್ದಾಳೆ. ಅಪ್ಪಪ್ಪ, ನಮ್ಮ ಅಜ್ಜಿ ಅಂತ ಅಜ್ಜಿಗೆ ಇವಳು ದಂಗಾಗಂಗೆ ಮಾಡೋಳೆ ಅಂದರೆ ಈ ರಾಣಿ ಸಾಮಾನ್ಯದವಳಲ್ಲ. ನಾನು ಇನ್ನು ಉಸಿರು ಬಿಡೋಕ್ಕಿಲ್ಲ. ಓ ಲಾಯರಣ್ಣ, ನಿಮ್ಮ ನೋಡೋಣ ಅಂತಾನೆ ಬಂದ್ವಿ ಆಫೀಸ್ಗೆ. ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೊರಟಿದ್ದೆ. ಇವನೇನು ತುಂಬಾ ತೊಂದರೆ ಕೊಡ್ತಾ ಇದ್ದಾನ? ಆ ಥರ ಸಮಸ್ಯೆ ಎಲ್ಲ ಏನೂ ಇಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ಎಕ್ಸ್ಕ್ಯೂಸ್ ಮೈ ಬ್ರದರ್, ಇಷ್ಟ ದಿನ ಬರೀ ನಿಮ್ ತಂಗಿದು ಆಳುಗಳೆಲ್ಲ ಕೇಳ್ಕೊಂಡಿದ್ದೀರಾ, ಸ್ವಲ್ಪ ಈ ತಮ್ಮಂದು ಕೇಳಿ. ನಮ್ಮ ಮನೆ ದೀಪ ಅಣ್ಣಯ್ಯ